ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಚಾಕ್ಲೇಟ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅರ್ಧ ಕಪ್ ಆಗೋಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ, 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಪೌಡರ್ ಮಾಡಿರೋ ಅಂಥದ್ದು, ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಪೌಡರು, 3/4 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ಬಟರ್ ಕೂಡ ಯೂಸ್ ಮಾಡ್ಬೋದು. ಗಾರ್ಲಿಶ್ ಮಾಡೋದಕ್ಕೆ ಬಾದಾಮಿ ತೊಗೊಂಡಿದ್ದೀನಿ. ನಾನು ಪಾತ್ರೆಯಲ್ಲಿ ನೀರು ಕಾಯಿಸೋಕೆ ಇಟ್ಕೊಂಡಿದ್ದೆ. ನೀರು ಕುದಿಬೇಕಾದ್ರೆ ಒಂದು ಬೌಲ್ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೊಂಡ್ಮೇಲೆ ಹಾಲು ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾನು ಕೋಕೋ ಪೌಡರ್ ಹಾಕೊತಾ ಇದ್ದೀನಿ ಅರ್ಧ ಕಪ್ ಅಷ್ಟು. ಇದಂತೂ ತುಂಬ ಟೇಸ್ಟಿ ಆಗಿರೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಥರ ಚಾಕ್ಲೇಟ್ಸ್ ಮಾಡ್ತಾ ಇದ್ದೀರಾ ಅದು ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಚಾಕ್ಲೇಟ್ ಯಾವ ರೀತಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಕೋಕೋ ಪೌಡರ್ ಹಾಕಿದ್ಮೇಲೆ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಮಿಕ್ಸ್ ಆಗಿದೆ. ಇವಾಗ ನಾವು ಶುಗರ್ ಪೌಡರ್ ಹಾಕೋಣ. ಶುಗರ್ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಕೂಡ ಹಾಕೋಬೋದು. ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷನೂ ಬೇಕಾಗಲ್ಲ, ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಈಗ ನಾನು ಚಾಕ್ಲೇಟ್ಸ್ ಮೋಡು ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವ್ದ್ರಾಗ ಬೇಕಾದ್ರೂ ತೊಗೋಬೋದು. ನಾನು ಮೀಶೋಯಿಂದ ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಚಾಕ್ಲೇಟ್ ಮೋಡ್ ಕೂಡ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ. ಇಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಬಾದಾಮಿ ಹಾಕ್ಕೊಂಡು ಮಾಡಿಟ್ಟಿದ್ವಲ್ಲ ಬ್ಯಾಟರ್, ಅದು ಕೂಡ ಹಾಕ್ಕೊಂಡು ಮೇಲೆ ಒಂದು ಬಾದಾಮಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು 20 ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ತುಂಬಾ ಸಖತ್ತಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 20 ನಿಮಿಷನೂ ಬೇಕಾಗಲ್ಲ ಮಾಡೋದಕ್ಕೆ. 5 ನಿಮಿಷದೊಳಗಡೆ ಮಾಡ್ಕೋಬೋದು. ಒಂದು 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಡಿಸೈನ್ ಶೇಪ್ಸ್ ಯಾವ ಥರ ಕಾಣ್ತಾ ಇದೆ. ತುಂಬ ಸಖತ್ತಾಗಿ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಚಾಕ್ಲೇಟ್ ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಇಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ಇವತ್ತಿನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.